ಸರಿ. ಮನೆಯಲ್ಲಿ ನೋಡಿದರೆ ಬಿಡಿಗಾಸಿಗೂ ಗತಿ ಇಲ್ಲದಂತಾಯಿತು ನನ್ನ ಜೀವನ. ಬಾಳೆಯ ತೋಟವನ್ನು ಅಡವಿಟ್ಟು ಹಣ ಇಸಿದುಕೊಳ್ಳಬೇಕೆಂದರೆ ನನ್ನ ಬಾಳೆಯ ತೋಟವನ್ನು ಕತ್ತರಿಯಾಗಿದ್ದಾರೆ ಈ ಊರಿನ ಕಟುಕರು. ಅಂದ ಮೇಲೆ ನನ್ನ ಹೆಂಡತಿಯನ್ನು ಹೇಗೆ ಬದುಕಿಸಿಕೊಳ್ಳಲಿ, ಹೇಗೆ ಬದುಕಿಸಿಕೊಳ್ಳಲಿ? ಯಾರಾದರೂ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಂಡಪ್ಪ ನಿಮಗೆ ಕೈ ಮುಗಿಯುತ್ತೇನೆ. ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿಗೆ ಗುಣ ಆಗಲಿಲ್ಲವೇ? ಅಣ್ಣ, ಏಕಣ್ಣ ನಿನ್ನ ಕಣ್ಣಂಚಲ್ಲಿ ನೀರು? ಅತ್ತಿಗೆಗೆ ಇನ್ನೂ ಗುಣವಾಗಲಿಲ್ಲವೇ? ನಿನ್ನ ಅತ್ತಿಗೆ ಗುಣವಾಗಬೇಕಾದರೆ 2 ಲಕ್ಷ ಹಣ ಬೇಡುತ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ. ಅಪ್ಪ, ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಉಳಿಸಿಕೊಡಪ್ಪ, ಉಳಿಸಿಕೊಡು. ಹೇಗೆ ಉಳಿಸಿಕೊಳ್ಳಲಿಕ್ಕೆಂದ? ಹೇಗೆ ಉಳಿಸಿಕೊಳ್ಳಲಿ? ಅಪ್ಪ, ನಮ್ಮ ಬಾಳೆಯ ತೋಟವನ್ನು ನಾಶ ಮಾಡುದು ಬೇರೆ ಯಾರು ಅಲ್ಲಪ್ಪ, ಈ ಊರಿನ ಬಂಡ ಗೌಡ. ಅಣ್ಣ, ನಮ್ಮ ಬೆಳೆ ಹಾನಿ ಮಾಡಿದ್ದಕ್ಕಾಗಿ ಆ ನಂಜೇಗೌಡನ ಹತ್ರ 1 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ತಂದಿದ್ದೇನೆ. ಗೌಡರು ಪರಿಹಾರ ಧನವಾಗಿ ಹಣ ಕೊಟ್ಟಿದ್ದಾರೆ. ಒಳ್ಳೆಯದಾಯ್ತು ವಿಕ್ರಮ, ಈಗಲೇ ಹೋಗಿ ಆಸ್ಪತ್ರೆಗೆ ಹಣ ಕಟ್ಟಿ ಬರೋಣ. ನಡೆಯಪ್ಪ. ನಡೆ ಅಪ್ಪಾಜಿ, ಬೇಗ ಹೋಗೋಣ. ನಿಂತ್ಕೊಳ್ಳಿ ಮಾವ. ಅಂದ ಹಾಗೆ ಇವ್ರು ಯಾರು? ಸರೋಜ, ಇವನು ನನ್ನ ಗೆಳೆಯನ ಮಗ. ಆಸ್ತಿಗೋಸ್ಕರ ಇವನ ತಂದೆ ತಾಯಿಯನ್ನು ಕೊಂಚಿ ಹಾಕಿದ್ರಮ್ಮ. ಆಗ ಇವನಿಗೆ 10 ವರ್ಷದ ಬಾಲಕನಿದ್ದ. ಇವನನ್ನು ಕೊಲ್ಲುತ್ತಾರೆಂಬ ಭಯದಿಂದ ಇವನನ್ನು ಕಾಡಿನಲ್ಲಿ ಇಟ್ಟು ಜೋಪಾನ ಮಾಡಿದೆ. ಈಗ ಬೆಳೆದು ದೊಡ್ಡವನಾಗಿ ಬಂದಿದ್ದಾನಮ್ಮ ನಮ್ಮ ಮನೆಗೆ. ಓಹೋ, ಇದೇನು ಯಜಮಾನ್ರು ಕೈಯಲ್ಲಿ ಸುಟ್ಕೇಸ್ ಹಿಡಿದುಕೊಂಡು ಬಂದಿದ್ದೀರಲ್ಲ? ಈ ಸುಟ್ಕೇಸಲ್ಲಿ ಏನಿದೆ? ಇದರಲ್ಲಿ 1 ಲಕ್ಷ ರೂಪಾಯಿ ಇದೆ ಸರೋಜ. ಹಾಗಾದ್ರೆ ಈ ಹಣವನ್ನು ನನಗೆ ಕೊಟ್ಟು ಬಿಡಿ, ನಾನು ಮೈ ತುಂಬ ಒಡವೆಗಳನ್ನು ಮಾಡಿಸಿಕೊಳ್ಳುವೆ. ಬೇಡ ಸರೋಜ, ಬೇಡ. ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಒಡವೆಗಳನ್ನು ಮಾಡಿಸಿಕೊಡುತ್ತೇನೆ. ಹೌದು ಸರೋಜ, ನನ್ನ ತಮ್ಮ ಹೇಳುವ ಮಾತು ಸರಿಯಾಗಿದೆ. ಮುಂದಿನ ವರ್ಷ ಪೀಕ ಬಂದ ಕೂಡಲೇ ನಾನೇ ನಿನಗೆ ಒಡವೆಗಳನ್ನು ಮಾಡಿಸಿಕೊಡ್ತೀನಮ್ಮ. ಮಾವ, ಸಾಕು ನಿಲ್ಲಿಸಿ ನಿಮ್ಮ ಮಾತನ್ನು. ನನಗೆ ಹಣ ಬೇಕು ಅಷ್ಟೇ. ಸರೋಜ, ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ. ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಒಡವೆಗಳನ್ನು ಮಾಡಿಸಿಕೊಡುತ್ತೇನೆ. ಹಠ ಮಾಡಬೇಡ ಸರೋಜ, ಹಠ ಮಾಡಬೇಡ. ನಾ ತಂದ ನಾಯಿ ನೀನು. ನಾನು ಈ ಮನೆಗೆ ನಾಯಿಯಾಗಿ ಬಂದಿಲ್ಲ. ಕಾಲೇಜಿನಲ್ಲಿ ನಿಮ್ಮನ್ನು ಪ್ರೀತಿಸಿ ಮದುವೆಯಾಗಿ ಬರುವಾಗ 10 ಎಕರೆ ಜಮೀನು ಕೂಡ ತೆಗೆದುಕೊಂಡು ಬಂದಿದ್ದೇನೆ ನಾನು. ಹೇಳುವ ಮಾತು ಸತ್ಯವಿದೆ ಸರೋಜವ್ವ, ಆದ್ರೆ ಮನೆಯ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಲೋ, ಅರ್ಥ ಅನರ್ಥದ ಮಾತು ಹೇಳುವ ಅವಿವೇಕಿ ನೀನು. ನಾನು ಈ ಮನೆಯ ಯಜಮಾಂತಿ. ಒಡವೆಗಳನ್ನು ಹಾಕಿಕೊಂಡು ಮೆರೆಬೇಕೆನ್ನುವುದೇ ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ನಿಮಗೆ ಹೇಗ್ ತಿಳಿತಿದೆಯೋ ನೀವು ಮಾಡಿ, ನನಗೆ ಹೇಗ್ ತಿಳಿತಿದೆಯೋ ನಾನು ಮಾಡ್ತೀನಿ. ಅಣ್ಣ, ಅವಳ ಮಾತನ್ನು ಏನು ಕೇಳುತ್ತಿರು? ತೆಗೆ ಹಣವನ್ನು ಮೊದಲು ಆಸ್ಪತ್ರೆಗೆ ಕಟ್ಟಿವ. ನಡೆಯಪ್ಪ ವಿಕ್ರಮ, ನಡೆಯಪ್ಪ ಆಸ್ಪತ್ರೆಗೆ ಹೋಗೋಣ. ನಡೆ ಅಪ್ಪಾಜಿ, ಹೋಗೋಣ.
ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸಾಹೇಬ್ರೆ, ನಾವೇನು ತಪ್ಪು ಮಾಡಿದ್ದೇವೆ? ತಪ್ಪು ಮಾಡಿದ್ದೀರಿ. ಇಲ್ಲಿ ಕೋಟಾ ನೋಟಿನ ಹಗರಣ ನಡೆಯುತ್ತಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಏನು ಹೇಳ್ತಿದ್ದೀರಿ ಸಾಹೇಬರೇ? ನಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರವೇ? ಹಾಗಾದರೆ ಈ ಬ್ಯಾಗ್ನಲ್ಲಿ ಏನಿದೆ ಬಿಚ್ಚಿ ತೋರಿಸಿ. ಕೋಟಾ ನೋಟ್ ಇಲ್ಲ ಸಾಹೇಬ್ರೆ. ಲೇ ಬದ್ಮಾಸ್, ಇದರಲ್ಲಿ ಕೋಟಾ ನೋಟ್ ಇದೆ. ಈಗೇನ್ ಹೇಳ್ತೀಯ? ಏ ಪಿಸಿ, ಅರೆಸ್ಟ್ ಮಾಡು ಇವನನ್ನು. ಸಾಹೇಬ್ರೆ, ವಿಕ್ರಮ್ನನ್ನು ಬಿಟ್ಟು ಬಿಡಿ, ಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡಿ. ಹಾಗೆ ನಿನ್ನನ್ನು ಅರೆಸ್ಟ್ ಮಾಡಲು ಆಗುವುದಿಲ್ಲ. ಯಾಕೆಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋನು ಇವನನ್ನೇ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಬೇಡಿ ಸಾಹೇಬರೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ಈ ದುಡ್ಡನ್ನು ಕೊಟ್ಟಿದ್ದು ಆ ನಂಜೇಗೌಡ ಸಾಹೇಬರೇ, ನಂಜೇಗೌಡ. ಲೇ ನಾಲ್ಕು ನನ್ನ ಮಕ್ಕಳ್ರೆ, ಮಾಡೋದೆಲ್ಲ ಹಲ್ಕಟ್ಟಂದೆ ನೀವ ಮಾಡಿ ಈಗ ಊರ ಗೌಡನ ಹೆಸರು ಹೇಳತ್ತೀರಿ. ನಾಚಿಕೆ ಬರುದಿಲ್ವಾ ನಿಮ್ಗೆ? ಎಳೆದುಕೊಂಡು ಹೋಗು ಇವನನ್ನು. ಸರ್ ನಿಲ್ಲಿ ಸರ್, ನನ್ನ ತಾಯಿ ಅಂತ್ಯ ಸಂಸ್ಕಾರ ಮಾಡೋದು ಬಿಟ್ಬಿಡಿ ನನ್ನನ್ನು. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ನನ್ನ ಎಲ್ಲಿದೆಯೋ ನ್ಯಾಯ? ಬಡವನ ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಜೋಡು ಹುಲಿಗಳಂತೆ ಕೂಡಿ ಬಾಳಬೇಕೆಂದರೆ ಜೈಲು ಪಾಲೇದೆ ವಿಕ್ರಮ್, ಜೈಲು ಪಾಲಾದೆ. ಈರಣ್ಣ ಅಂಗಡಿ ಸಾಕಿನ ಒಕ್ಕುಂದ ಅವರು ಹಾಗೂ ಅವರ ಸಹೋದರ ಮಗನಾದ ಮುತ್ತುರಾಜ್ ಮತ್ತು ಅವರ ಸ್ವಂತ ಮಗನಾದ ಅದೃಶ್ ಗೌಡ, ಒಂದೇ ಕುಟುಂಬದ ಎಲ್ಲ ಸದಸ್ಯರು ತಮ್ಮ ಮಕ್ಕಳೊಂದಿಗೆ ಒಂದು ಖಳನಾಯಕನ ಪಾತ್ರದ ಒಂದು ಭಾಗವನ್ನ ಮಾಡಬೇಕಂತ ನಾವೆಲ್ಲರೂ ಗೌಡರಲ್ಲಿ ಬಹಳ ವಿನಂತಿ ಮಾಡ್ಕೊಂಡು ಕೇಳ್ಕೊಂಡೇವೆ. ಆ ಪ್ರಕಾರ ಈಗ ಒಂದು 5 ನಿಮಿಷದ ಒಂದು ಸಣ್ಣ ಖಳನಾಯಕನ ಅಭಿನಯದ ರೂಪವನ್ನು ಗೌಡರು ತೋರಿಸಿಕೊಡ್ತಾ ಇದ್ದಾರೆ. ಜೋರಾಗಿ ಎಲ್ಲ ಕಲಾಭಿಮಾನಿಗಳು ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಸುಖವೆಂಬ ಶಬ್ದವನ್ನು ನುಡಿಯುವುದು ಸುಲಭ, ಪಡೆಯುವುದು ದುರ್ಲಭ. ಬಡವರ ಆಸ್ತಿ ಪಂಜರಕ್ಕೆ ಅಸ್ತಿತ್ವ ಹಾಕಿ ಅವರ ರಕ್ತ ಮಾಂಸಗಳನ್ನು ಹೆಂಡೆಯನ್ನಾಗಿ ಮಾಡಿ ಗೋಡೆ ಕಟ್ಟಿದ ಮಹಲಿನಲ್ಲಿ ಮೆರೆಯಬೇಕಾದರೆ ಸಿದ್ಧನಾಗಿರಬೇಕು ಸಾಹಸದ ಬಾಣ ಬತ್ತಳಿಕೆಯೊಂದಿಗೆ. ಆಸೆ, ದುರಾಸೆ, ಬೆಟ್ಟದಟ್ಟು ಆಸೆ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುತ್ತಿರುವ ಧರ್ಮ್ಯ, ಇಂದು ನಿನ್ನ ತಮ್ಮನ ಹೆಂಡತಿ ನನ್ನ ಕೈವಶ ಅಂದ ಮೇಲೆ ನಿನ್ನ ಇಡೀ ಸಂಸಾರವೇ ಸರ್ವನಾಶ. ಇದಾದ ಮೇಲೆ ನಿನ್ನ ಕೊರಳಿಗೆ ಬರುವುದು ಯಮಪಾಶ. ಭಗ್ನಗೊಂಡಿತೆನ್ನ ಪ್ರೇಮಾಂದು ರೇಖಾಳ ಸ್ವಾಮಿ
ಎನ್ನ ಬಯಕೆ ಹೊನ್ನ ಮಂದಿರವನ್ನು ಕೆಡಿಯುವುದಳೆ ನನ್ನನ್ನು ತಿರಸ್ಕರಿಸಿ ಇನ್ನವಳ ಸುತ್ತ ಹೆಣೆಯುವ ಬಲೆಯೇನು ನನ್ನ ಬುದ್ಧಿ ಸಾಮರ್ಥ್ಯ ಬಳಸಿ ಹೀಗಂತೂ ಸಾಮೋಪಾಯ ಮುಗಿದ ಮೊದಲ ಅಂಕ. ಇನ್ನು ಮುಂದೆ ಶುರುವಾಗಲಿದೆ ಭೇದೋಪಾಯ ಎಂಬ ದ್ವಿತೀಯ ಅಂಕ. ಈ ರವಿರಾಜನ ಕಾರಸ್ಥಾನದ ಕಾಡಿಗಿಚ್ಚಿನಿಂದ ಹೊರಹೊಮ್ಮುತ್ತಿರುವ ಬೆಂಗುಡಿಯ ಸನ್ನಿಹಿತಳಾಗಿರಬೇಕ ನೋಡುತ್ತಿರು ನಿನ್ನ ಜೀವನದ ಮುಂದಿನ ಸುಂದರವಾದ ಹೆಣ್ಣು ಜಾತ. ಅವಳನ್ನು ನೋಡಿದ ತಕ್ಷಣವೇ ನನ್ನ ಹೃದಯದ ಪ್ರೇಮದ ಅಡಿಗಲ್ಲೇ ಸಡಿಲಾಗಿ ಬಿಡು. ಎಷ್ಟು ಮರ ಮಾಡಬೇಕೆಂದರೂ ಸಾಧ್ಯವೇ ಇಲ್ಲದ ನನ್ನ ಹೃದಯದ ಬಡಿತಕ್ಕೆ ಸರಿಯಾದ ತಾಳ ಹಾಕಬೇಕಿದ್ದ ಶಾಂತ ಶ್ರೀದ ನನಗೆ ಮೀಸಲು ತುಪ್ಪವಾಯಿತೆ. ನಾನೊಂದು ಬಗೆದರೆ ದೈವ ಬೇರೊಂದು ಬಗೆಯಿತು. ಹಾಗಾದರೆ ಬಿಟ್ಟು ಬಿಡಲೆ ದೈವವನ್ನು ಮೆಟ್ಟಿ ನಿಲ್ಲಬಲ್ಲ ವೀರಭೂಪ. ಅವಳಾಗಿಯೇ ಒಲಿದು ಬಂದರೆ ಸರಿ, ಇಲ್ಲವಾದರೆ ಬಲಾತ್ಕಾರ. ಹಲೋ, ಎಲ್ಲ ಪ್ರೇಕ್ಷಕರ ಆಸೆಯ ಮೇರೆಗೆ ಅಪ್ಪಿಗೌಡ್ರು ಗಜ ಸಂಚು ಮಾಡಿ ಹೊಂಚು ಹಾಕಿ ನಾ ಹೊಡೆದ ಮೋಸದ ಬಾಣಕ್ಕೆ ನೀನು ಸಜಾಗುತ್ತೀಯ ಎಂದು ನಾನು ತಿಳಿದುಕೊಂಡರೆ ಕೈ ತಪ್ಪಿ ರಣವಿಕ್ರಮ ಕೈದಿಯಾಗಿಬಿಟ್ಟು. ಆದರೇನಂತೆ ಈ ರೈತರ ರಾಜ್ಯದಲ್ಲಿ ನಾನೇ ಕಳನಾಯಕ. ಲೇಖಕ್ಕೆ ಕತ್ತರಿಸಿ ನನ್ನ ಪ್ರೇಮ ಪಂಜರದಲ್ಲಿಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ನರಳ